ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ನೋಡಿ, ಸೊ ಕಿಯಾ ಸೋನೆಟ್ ಗ್ರಾವಿಟಿ ನನ್ನ ಫ್ರೆಂಡದ ಮನೆ. ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಇಶಾ ಫೌಂಡೇಶನ್ಗೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮು ಇವನ್ ಗಾಡಿನ ತಗೊಂಡು, ಸೊ ಗಾಡಿ ಈಸ್ಕೊಂಡಿರೋವಾಗಿಂದ ಎಲ್ಲೂ ಟೆಂಪಲ್ಗೆ ಹೋಗಿಲ್ಲ ಅಂತ ಹೇಳ್ತಾಯಿದ್ದ. ಸೊ ಅದಕ್ಕೋಸ್ಕರ ಇವಾಗ ಇಶಾ ಫೌಂಡೇಶನ್ ನಾನು ಅವ್ನು ಮಾತ್ರ ಹೋಗ್ತಾಯಿದ್ದೀವಿ. ಫಸ್ಟ್ ಇನಿಷಿಯಲಾಗಿ ಪ್ಲ್ಯಾನ್ ಇತ್ತು ಎಲ್ಲರೂ ಹೋಗೋಣ ಅಂತ, ಬಟ್ ಒಬ್ಬೊಬ್ಬರಾಗಿ ಲಾಸ್ಟ್ ಮೂಮೆಂಟಲ್ಲಿ ಡ್ರಾಪ್ ಆಗ್ತಾ ಬರ್ತಾಯಿದ್ರು. ಅದರಿಂದ ನಾನು ಅವ್ನು ಮಾತ್ರ ಇವಾಗ ಡಿಸೈಡ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಇದು ಅವನು ಹೊಸದಾಗಿ ತೊಗೊಂಡಿದ್ದಾನೆ, ಕಿಯಾ ಸಾನೆಟ್ ನೋಡಿ. ಸೊ ಇವತ್ತು ಇದನ್ನು ಟ್ರೈ ಮಾಡೋಣ, ಆ್ಯಂಡ್ ಪ್ಲಸ್ ಅವನ ಜೊತೆಲಿ ಡ್ರೈವ್ ಮಾಡ್ತಾನೆ. ನಾವು ಇವತ್ತು ಇಶಾ ಫೌಂಡೇಶನ್ ಮೇಯ್ನಾಗಿ ಹೋಗ್ತಾ ಇರೋ ಕಾರಣ ಬಂದ್ಬಿಟ್ಟು ಲೈಟಿಂಗ್ ನೋಡೋಕ್ಕೋಸ್ಕರ, ಲೇಸರ್ ಲೈಟ್ ನೋಡೋಣ ಅಂತಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರನೇ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ವೀಡಿಯೋ ಬಂದ್ಬಿಟ್ಟು ಮನೆಯಲ್ಲೇ ಶುರು ಮಾಡಬೇಕಾಗಿತ್ತು, ಬಟ್ ಮರ್ತುಬಿಟ್ಟೆ. ಸೊ ಅದಕ್ಕೆ ಇಲ್ಲಿ ಬಂದು ಶುರು ಮಾಡಿದ್ದೀವಿ. ಸ್ವಲ್ಪ ಕೂದಲು ಚೆನ್ನಾಗಿಲ್ಲ, ಇದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ನನ್ನ ಟೈರ್ ಈ ಥರ ಇದೆ, ಅವನು ಫುಲ್ಲು ದೇವರ ಭಕ್ತಿಯಲ್ಲಿ ಜಾಸ್ತಿ ಬರ್ತಾಯಿದ್ದಾನೆ. ಹೋಗೋಣ. ಸೊ ಹೋಗ್ತಾ ದಾರಿಯಲ್ಲಿ ಎಷ್ಟು ಕೊಟ್ಟೆ ಈ ಗಾಡಿಗೆ ಅದೆಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆ್ಯಂಡ್ ಇಟ್ ಇಸ್ ಎ ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ವೆಂಟಿಲೇಟೆಡ್ ಸೀಟ್ಸ್ ಇದೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲೂ, ವಿಚ್ ಇಸ್ ಗುಡ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿಚ್ ಐ ಲೈಕ್ ದೆನ್ ದಿಸ್, ಲೈಕ್ ಕಿಯಾ ಸಾನೆಟ್ ಹುಂಡೈ ಅವ್ರದ್ದು ಜಾಪನೀಸ್ ಮಾಡಲು. ಆ್ಯಂಡ್ ದೇ ಹ್ಯಾವ್ ದ ಪುಟ್ ಸ್ಟಾರ್ಟ್ ಬಟನು, ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಯು ಗೆಟ್ ಸ್ಟೇರಿಂಗ್ ಮೌಂಟೆಡ್ ಬರುತ್ತೆ. ಸೊ ಯು ಗೆಟ್ ಕಂಪ್ಲೀಟ್ಲಿ ಸ್ಟೇರಿಂಗ್ ಮೌಂಟರ್ ಬರುತ್ತೆ, ಆ್ಯಂಡ್ ಡ್ಯುಯಲ್ ಇದು ಬರುತ್ತೆ. ಯು ಗೆಟ್ ಈ ಥರ ಆಡಿಯೋ ಕಾಲ್ ಸ್ಪೇಸಲ್ಲಿರೋ ಥರ ಇದೆ ಫೀಲ್ ಒಳಗಡೆ. ಆ್ಯಂಡ್ ಎ ಸಿದು ಕಂಟ್ರೋಲ್ಸು, ವೈರ್ಲೆಸ್ ಚಾರ್ಜಿಂಗ್ ಪೋರ್ಟು, ಆ್ಯಂಡ್ ಆರ್ಮ್ರೆಸ್ಟ್ ಒಂದು ಬಂದಿದೆ. ಆ್ಯಂಡ್ ಯು ಗೆಟ್ ಇಂಡಿಕೇಟರ್ ಲೆಫ್ಟ್ ಆ್ಯಂಡ್ ರೈಟಿಗೆ, ವೈಪರು, ಫುಲ್ಲಿ ಪವರ್ ವಿಂಡೋ, ಫುಲ್ ಅಡ್ಜಸ್ಟ್ಮೆಂಟ್ ಟಾಪಿಗೆ ತೊಗೊಂಡಿದ್ದೆ ನಾನು. ಕೂರಕ್ಕೆ ತುಂಬ ಕಷ್ಟ ಇದೆ. ಆ್ಯಂಡ್ ಯು ಗೆಟ್ ಸನ್ ಬ್ಲೈಂಡ್ಸ್ ಒಂದು ಕೊಟ್ಟಿದ್ದಾರೆ. ಸೊ ಸನ್ ಬ್ಲೈಂಡ್ಸು ಬರುತ್ತೆ. ಆ್ಯಂಡ್ ಇದು ಯಾವ ಬ್ರ್ಯಾಂಡದು ಅಂತ ಗೊತ್ತಿಲ್ಲ. ಸ್ಪೀಕರ್ಸ್, 4 ಸ್ಪೀಕರ್ಸ್, 2 ಟ್ವೀಟರ್ಸ್ ಬಂದಿದೆ. ಆ್ಯಂಡ್ ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ. ಟ್ರೇ ಮಿಸ್ ಮಾಡ್ಕೊಂಡಿದ್ದಾರೆ, ಟ್ರೇ ಕೊಟ್ಟಿಲ್ಲ ಅವರು. ಸೊ ಟ್ರೇ ಒಂದು ಹಾಕ್ಸ್ಕೊಳ್ಬೇಕಾಗಿರುತ್ತೆ. ರೆಸ್ಟ್ ಆಲ್ ಲೈಕ್ ವಿತ್ ಆರ್ಮ್ ರೆಸ್ಟ್ ಒಂದು ಬಂದಿದೆ ಅಲ್ಲಿ, ವಿತ್ 2 ಕಪ್ ಹೋಲ್ಡರ್ಸ್. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿ ಸೆಂಟ್ರಲ್ಲಿ ಇದು ಬಂದುಬಿಟ್ಟಿದೆ. ಆ್ಯಂಡ್ ಪಾಕೆಟ್ಸ್ ಕೊಟ್ಟಿದ್ದಾರೆ ಗಾಡಿಗೆ. ಇಟ್ಸ್ ನೈಸ್, ಕೂಲ್. ಸೊ ಈ ಗಾಡಿದು ಡ್ರೈವು ಇವತ್ತು ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಡಿಫೋಕಸ್ ಕೊಟ್ಟಿದ್ದಾರೆ ಹಿಂದೆ ವಿತ್ ಸ್ಟ್ರಿಪ್ ಲೈಟ್, ನೈಸ್. ಆ್ಯಂಡ್ ಗಾಡಿದು ಫ್ರಂಟ್ ಲುಕ್ಕು ನಿಮ್ಗೆ ಕೊಡ್ತೀನಿ. ಸಮಥಿಂಗ್ ಲೈಕ್ ದಿಸ್ ಹಿಂಗಿದೆ. ಆ್ಯಂಡ್ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ ಅಂತ ಅನ್ಸುತ್ತಾ ಇದ್ದೀನಿ. ಇದೆಯಾ? ಇಲ್ಲ. ಸೊ 360 ಡಿಗ್ರಿ ಇಲ್ಲ. ಸೊ ಇವಂದೇ ಗಾಡಿ. ಸೊ ಸಾರಿ ಬಂದ್ಬಿಟ್ಟು ಇವತ್ತು ಹೈವೇದಲ್ಲಿ ಗಾಡಿ ಓಡಿಸ್ತಾನೆ. ಎಸ್, ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ಸಾರು. ಫುಲ್ ಪೂಜೆ ಮಾಡಿಕೊಂಡು ಗಾಡಿ ತೆಗೆಯೋಣ. ಸೊ ಗೈಸ್, ಈಗ ನಾವು ಹೆಬ್ಬಾಲ್ ಹತ್ರ ಇದ್ದೀವಿ. ಸೊ ಪ್ಯಾಸೆಂಜರ್ ಸೀಟಲ್ಲಿ ನನ್ನ ಫ್ರೆಂಡು, ಅವ್ನ ಗಾಡಿ ನಾನು ಓಡಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಹೈವೇ ಬಂದಾಗ ಸಾರ್ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಮಾತುಕತೆ ನಡೆದಿದೆ. ಸೊ ಏನಕ್ಕೆ ಅವನಿಗೊಂದು ಸ್ವಲ್ಪ ಧೈರ್ಯ ಬರುತ್ತೆ, ಮಾಡ್ತಾನೆ, ಗಾಡಿ ಡ್ರೈವ್ ಮಾಡ್ತಾನೆ ಈಗ. ಸೊ ನೋಡಿ ಮಾಡ್ತಾನೆ. ಸೊ ಹೆಬ್ಬಾಲಲ್ಲಿ ಆ್ಯಸ್ ಯೂಶುವಲ್ ಎವ್ರಿ ಡೇ ಟ್ರಾಫಿಕ್ ಹೆಂಗಿರುತ್ತೆ ಹಂಗೇನೆ ಇದೆ. ಆ್ಯಂಡ್ ಮಳೆ ಬರೋಂಗಿದೆ ಗೈಸ್. ಶ್ರೀಲಂಕಲ್ಲಿರುವ ಸೈಕ್ಲೋನು ಇಲ್ಲೂ ಹೊಡಿತಾ ಇದೆ ಗಾಳಿ. ಸೊ ಇರುತ್ತೆ. ಹೋಪ್ಫುಲಿ ಮಳೆ ಬರಬಾರ್ದು. ನಾವು ಹೋಗ್ಬಿಟ್ಟು ರಿಟರ್ನ್ ಬರೋ ತನಕ, ಏನಕ್ಕೆ ಅಂಬ್ರೆಲಾ ತಗೊಂತೀವಿ ಅಂತ ಬಿಟ್ಟು ಮರ್ತ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ಬಿಟ್ವಿ. ಅಲ್ಲೇ ಮರ್ತ್ಬಿಟ್ಟು ಬಂದಿದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು 30 ಕಿಲೋಮೀಟ್ರ್ ಇದೆ ಗೈಸ್. ಗಾಡಿ ಓಡಿಸೋ ಅಂತ ಹೇಳಿದ್ರೆ ಓಡಿಸ್ತಾ ಇಲ್ಲ, ನಾನೇ ಓಡಿಸ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಗಾಡಿದು ಫೀಲ್ ಮಾತ್ರ ಸಖತ್ತಾಗಿದೆ ಗೈಸ್, ನಿಜಾಗ್ಲೂ. ಇಂಟೀರಿಯರ್ಸ್ ನನಗೇನೋ ಒಂದು ಸ್ಪೇಸ್ ಶಿಪ್ಪಲ್ಲಿ ಕೂರೋ ಥರ ಈ ಡಿಸೈನ್ಸ್ ತುಂಬ ಇಷ್ಟ ಆಗಿದೆ. ಎ ಸಿ ಬೆನ್ಸೋದು, ಲೇಸರ್ ಲೈಟ್ಗೆ ಹೋಗೋಕ್ಕೋಸ್ಕರ ಜನ ಜಾಸ್ತಿ ಇದ್ದಾರೆ ಈ ರೋಡಲ್ಲಿ. ಸೊ ನಾವಿವಾಗ ಇಶಾ ಫೌಂಡೇಶನ್ ಹತ್ರ ಇದ್ದೀವಿ ಗೈಸ್. ಆಲ್ಮೋಸ್ಟ್ ನಿಯರ್ ಆಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಲೈಟ್ಗಳು, ಅದು ಇಶಾದೆ. ಸೊ ಕರೆಕ್ಟಾಗಿ ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಬೇರೆ 4 ಕಿಲೋಮೀಟ್ರ್ ಇದೆ. ಆ್ಯಂಡ್ ಇದು ವಿಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನ್ಯಾರೋ ರೋಡುಗಳು,
ರೋಡ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ರೋಡ್ ದೊಡ್ಡದು ಮಾಡೋಕ್ಕೆ ಜನಕ್ಕೆ ಬಿಡಲ್ಲ. ಏನಕ್ಕೆ ಅಂದರೆ ವಿಲೇಜ್ ಒಳಗಡೆಯಿಂದ ಹೋಗ್ತಾರಲ್ಲ, ಅದಕ್ಕೆ ಜನ ಬಿಡಲ್ಲ. ಸೊ ಇವತ್ತು ಪಿಚ್ ಡಾರ್ಕ್ ಬೇರೆ ಆಗಿದೆ, ಮಳೆ ಬೇರೆ ಬಂದಿದೆ ಇಲ್ಲಿ. ಸೊ ಅದರಿಂದ ಗ್ಯಾರಂಟಿ ಶೋ ತುಂಬ ಚೆನ್ನಾಗಿರುತ್ತೆ ಅನಿಸ್ತಾ ಇದ್ದೀವಿ. ನೋಡೋಣ. ಸೊ ಬನ್ನಿ, ಇಶಾ ಅಲ್ಲಿ ರೀಚ್ ಆದಮೇಲೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ನೋಡು, ಆ ರೆಸ್ಟೋರೆಂಟ್ ಎಷ್ಟು ದೊಡ್ಡದಿದೆ ಗೊತ್ತಾ? ಅದೇ ಹೇಳ್ತಾ ಇದ್ದೀನಿ. ಸೊ ಯಾ ಗೈಸ್, ಇದೆ ಈಶಾ ಫೌಂಡೇಶನ್. ರೋಡ್ ಈ ಥರ ಇದೆ. ರೋಡ್ ಮಾತ್ರ ಇನ್ನೂ ಡೆವಲಪ್ ಮಾಡಿಲ್ಲ, ಹಂಗೆ ಇದೆ. ನೋಡೋಣ. ಸೊ ಇಲ್ಲಿ ರೈಟ್ ತಗೊತಾ ಇದ್ದೀವಿ. ಇದೇ ಈಶಾ ಫೌಂಡೇಶನ್ಗೆ ಎಂಟ್ರೆನ್ಸ್. ಸೊ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಮುಂಚೆ ಬಂದಿದೆ. ಕೊರೋನಾ ಆದಮೇಲೆ ಒಂದು ಆಲ್ಮೋಸ್ಟ್ 3 ಇಯರ್ಸ್, ಕೊರೋನಾ ಸೆಕೆಂಡ್ ವೇವ್ ಆದಾಗ ಬಂದಿದ್ವಿ. ಸೊ ಈಗ ನಾವೇ ಏರಿಯಾ ಮಾತ್ರ ಫುಲ್ ಡೆವಲಪ್ ಆಗಿದೆ ಗೈಸ್. ಇಲ್ಲಿ ರೆಸ್ಟೋರೆಂಟ್ ಎಲ್ಲ ದೊಡ್ಡದಾಗಿ ಓಪನ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಕ್ರೇಜಿ ಕ್ರೇಜಿ ಕ್ರೇಜಿ. ಆ್ಯಂಡ್ ರೋಡ್ಗಳು ಇನ್ನೂ ಅದೇ ಥರನೇ ಇದೆ, ಏನು ಚೇಂಜಸ್ ಇಲ್ಲ. ಅಂಗಡಿಗಳಿದೆ. ಡಿಶ್ಕ್ಯಾ. ಸೊ 78 ಕಿಲೋಮೀಟರ್ಸ್ ಟೋಟಲಾಗಿ ನಮ್ಮ ಮನೆಯಿಂದ ಇದುವರೆಗೂ. ಭಾರಿ ಹುಷಾರಿದ್ದಾರೆ. ಪಿಚ್ ಡಾರ್ಕ್ ಇದೆ ನೋಡಿ, ಫುಲ್ ಪಿಚ್ ಡಾರ್ಕ್. ಐ ಬೀಮ್ ಹಾಕಿದ್ದೀವಿ, ಬಟ್ ಇದ್ರೇನು ಪಿಚ್ ಡಾರ್ಕು. ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ. ಬಟ್ ಸೇಫ್ಟಿಯಾಗಿ ನೀವು ಬರಬೇಕಂದ್ರೆ ಒಂದೇ ಒಂದು ಮಾರ್ಗ, ಹುಷಾರಾಗಿ ಬರಬೇಕು. ಏನೋ ಒಂದು ನಿಮಿಷ ಇರೋ ರೋಡು ಒನ್ ವೇ ಡಿವೈಡರು. ಸೊ ಫುಲ್ ಪಿಚ್ ಡಾರ್ಕ್ ಆಗಿದೆ ನೋಡಿ. ಸೊ ಮೇಲೆ ರೀಚ್ ಆದ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಸೊ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಇರೋ ಇಲ್ಲೇ ಅಲ್ಲ ಏನಕ್ಕೆ ಬೆಲ್ಟು. ಸೊ ಅಲ್ಲೇ ಕನ್ಸ್ಟ್ರಕ್ಷನ್ ಕೆಲಸ ಇನ್ನೂ ನಡೀತಾನೆ ಇದೆ ಗೈಸ್. ಅವ್ರು ಭಾರಿ ಹುಷಾರ್ ಗೊತ್ತಾ ಇಲ್ಲವರೆಲ್ಲರೂ. ಏನಕ್ಕೆ ಹೇಳು ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಶಿವಂದು ಮೂರ್ತಿ. ಸೊ ಕಾರ್ ಪಾರ್ಕಿಂಗ್ ಮಾಡ್ಬಿಡೋಣ. ಇಲ್ಲಿ ಪಾರ್ಕ್ ಮಾಡ್ಕೊಂಡು ನಾವು ನೋಡೋಣ. ಅಲ್ಲಿ ಪಾರ್ಕಿಂಗ್ಗೆ ಅದು ಕೊಟ್ಟು ತ್ರಿಶೂಲ ನೋಡೋ ಹೊಸದ್ ಮಾಡಿದ್ದಾರೆ ಪ್ರವೀಣ್. ಇದು ಇಲ್ಲಿ ಹೊಸ ತ್ರಿಶೂಲ ಬೇರೆ. ಸೊ ಪಾರ್ಕಿಂಗ್ಗೆ ಇವರು ಇದು ಮಾಡಿಸಿದಾರೆ, ನೋಡ್ದ? ಗೊತ್ತು. ಹೋಗಿ ನೋಡೋಣ. ಇದೀವಿ ಗೈಸ್ ಈಗ. ಸೊ ಜನ ಅಲ್ಲಿ ಆಲ್ರೆಡಿ ಫಿಲ್ ಆಗಿದ್ದಾರೆ. ಸೊ ಈ ಲೈಟ್ಸ್ ಏನು ನೋಡ್ತಾ ಇದ್ದೀರೋ, ಈಗ ಫುಲ್ ಕಂಪ್ಲೀಟಾಗಿ ಲೈಟ್ ಆಫ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ನಿಮಗೆ. ಎಷ್ಟೊಂದು ಜನ ನಿಂತು ಕೂತಿದ್ದಾರೆ ಅಂದರೆ ನಿಜಾಗ್ಲೂ ಕ್ರೇಜಿ ಜನ ಇದ್ದಾರೆ ಗೈಸ್. ಪಾರ್ಕಿಂಗ್ ಬಂದ್ಬಿಟ್ಟು C5ಗೆ ಬಂದಿದ್ದೀವಿ, C6ಗೆ ಶಾರ್ಟ್ಕಟಲ್ಲಿ. ಸೊ ಅಲ್ಲೂ ಜನ ನಡ್ಕೊಂಡು ಬರ್ತಾಯಿದ್ದಾರೆ, ಲೈಟ್ ಕಾಣಿಸಿದೆ ಅಲ್ಲಿ. ನನ್ನ ಜನ ನಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ನಾವಿವಾಗ ಶಾರ್ಟ್ಕಟ್ಟಿಂದ ನಡ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ. ಗೊತ್ತಾ, ಗಾಡಿಗಳು ಬರಬಾರ್ದಂತ. ಬಟ್ ನನ್ನ ಸಫಾರಿ ಬಂದ್ಬಿಡುತ್ತೆ ಆರಾಮಾಗಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೊಂದು 5 ಮಿನಿಟ್ಸಲ್ಲಿ ಶೋ ಶುರು ಆಗುತ್ತೆ. ಹತ್ರದಿಂದ ಬೇಡ ಪ್ರವೀಣ್, ದೂರ ಹೋಗೋಣ. ಸ್ವಲ್ಪ ದೂರ ಹೋಗ್ಬಿಡೋಣ. ಬಾ, ಆ ರೆಸ್ಟೋರೆಂಟ್ ಇದೆ ತಾನೆ, ಆ ರೆಸ್ಟೋರೆಂಟ್ ಎಲ್ಲ ಹೋಗ್ಬಿಡೋಣ. ಸೊ ನೋಡಿ ಗೈಸ್, ಏನು ಜನ ಇದ್ದಾರೆ ಅಂದರೆ ಇಲ್ಲಿ ಕ್ರೇಜಿ ಆಗಿದ್ದಾರೆ ಅಲ್ಲಿ. It is magnificent day of the world, and any trees that are created and uncreated, cascaded upon his unreal wild hair. He was a vision of the very core of the cosmos, in all its profundity and magnificence, a vision of the unfathomable mysteries of the universe, a most overwhelming vision that sages and Devi Parvati had ever witnessed. He transmitted the ground signs of yoga. He explained
ಈಗ ಪಲ್ಲವಿ ಧಾಮ ಅಂತ ಬಿಟ್ಟು ಹೈವೇದಲ್ಲಿತ್ತು. ಸೊ ಇಲ್ಲೇ ಡಿನ್ನರ್ಗೋಸ್ಕರ ಸ್ಟಾಪ್ ಮಾಡಿದ್ದೀವಿ. ಎಕ್ಸಿಟ್ ಟೈಮಲ್ಲಿ ಮಾತ್ರ ಅವರು ಆ ಕಡೆ ಬಿಡೋಲ್ಲ ಗೈಸ್, ಈ ಕಡೆ ಇಲ್ಲಾಂದರೆ ಈ ಕಡೆ ಹೋಗ್ಬೇಕು. ಸೊ ಅಲ್ಲಿ ಜನ ನಿಂತಿದ್ದಾರಲ್ಲ, ಸೊ ಆ ರೋಡ್ನ ಬಿಡೋಲ್ಲ. ಸೊ ಬಟ್ ನೀವು ಏನೋ ಬರ್ತೀರಂದರೆ, ಫಾರ್ ಎಕ್ಸಾಂಪಲ್ ಟೀ ಕಾಫಿ ಕುಡಿಬೇಕಂತ ಹೇಳಿದ್ರೆ ಇದೊಂದು ಬೇಕ್ರಿ ಇದೆ ಆ್ಯಂಡ್ ಆ ಕಡೆ ಒಂದು ಬೇಕ್ರಿ ಇದೆ, ನಂದಿ ಇಶಾ ಕೇಕ್ ಅಂತ. ಸೊ ಅಲ್ಲಿ ಟೀ ಕುಡಿಬೋದು. ನಿಜವಾಗ್ಲೂ ಟೀ ಚೆನ್ನಾಗಿದೆ. ಈವ್ನಿಂಗ್ ಬೂಸ್ಟ್ ಮಾತ್ರ ಇನ್ನೂ ಸಕ್ಕತ್ತಾಗಿದೆ. ಸೊ ಬೂಸ್ಟ್ ಕುಡಿತಾ ಇದ್ದಾನೆ ಅವನು. ಸೊ ನೋಡಿ, ಹೋಗ್ತಾ ಟೈಮಲ್ಲಿ ಮಾತ್ರ ಆ ಕಡೆ ಸುತ್ತಾಡ್ಕೊಂಡು ಹೋಗ್ತಾಯಿದ್ದಾರೆ. ಬಟ್ ಇದೇನಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇದರಲ್ಲಿ ರೋಡ್ ಚೆನ್ನಾಗಿಲ್ಲ. ಈ ಚೆಕ್ ಪೋಸ್ಟ್ ಆಗಿದ ತಕ್ಷಣವೇ ಒಂದು ಬೇಕ್ರಿ ಇಲ್ಲ, ಅಲ್ಲಿ ನಿಜವಾಗ್ಲೂ ಟೀ ಆ್ಯಂಡ್ ಕಾಫಿ ಬ್ರೇಕು ಅದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇವ್ರಿಗೆ ಮೇಯ್ನ್ ಕಾಸ್ಟ್ ಇದು ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಹತ್ರ, ಇದು ಮತ್ತು ಈ ರೋಡ್ ಮತ್ತು ಈ ರೋಡು ಲಾಂಗು. ಸೊ ಈಗ ಲೈಟಿಂಗ್ ಎಲ್ಲ ಮುಗೀತು ಗೈಸ್. ಆ್ಯಕ್ಚುಲಿ 7:30 7:20ಗೆ ಶುರು ಆಗುತ್ತೆ, 7:45 ತನಕ ನಡೀತಾ ಇರುತ್ತೆ. ಸೊ ನಾವು 7:35 ತನಕ ಇದ್ವಿ ಅಲ್ಲಿಂದ ಹೊರಟ್ಬಿಟ್ಟು ಈಗ ಆನ್ ಅವರ್ ವೇ ಟು ಮನೆಗೆ. ಆ್ಯಂಡ್ ಮನೆಗೆ ETA ಬಂದ್ಬಿಟ್ಟು 11 o'clock ರೀಚ್ ಆಗ್ತೀವಿ ಅಂತ ಬಿಟ್ಟು ತೋರಿಸ್ತಾ ಇದೆ. 11 ಅಲ್ಲ 10 o'clockಗೆ. ಆ್ಯಂಡ್ 80 kilometers ಇದೆ ಇಲ್ಲಿಂದ. ಒಂದು ಚೆನ್ನಾಗಿತ್ತು ಬಿಕಾಸ್ ಬೆಳಿಗ್ಗೆ ಬಂದಿದ್ವಿ, ಬೆಳಿಗ್ಗೆನೂ ನೋಡಿದೆ ಶೀಶಾನ. ಬಟ್ ಈಗ ನೈಟಲ್ಲಿ ಈ ಲೇಸರ್ದು ಲೈಟಿಂಗ್ ಇದೆಯಲ್ಲ, ಅದು ನಿಜವಾಗ್ಲೂ ಚೆನ್ನಾಗಿದೆ. ವಿ ತರೋಡಿ ಲವ್ಡ್ ಇಟ್. ಇವನು ಆಲ್ರೆಡಿ ಮುಂಚೆ ಒಂದ್ಸಲ ಬಂದರೆ, ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಗಾಡಿ ಓಡ್ಸಂತ ಅವಾಗೆಲ್ಲ. ಸೊ ಈಗ ಇಲ್ಲಿ ಏನಂದರೆ ಒಂದು ಪ್ರಾಬ್ಲಮ್ಮು, ಪಿಚ್ ಡಾರ್ಕ್ ಗೈಸ್, ಏನೂ ಇರಲ್ಲ. ನಿಮ್ಗೆ ಹೆಡ್ಲೈಟ್ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೈಡಿಗೆ ಒಂದು 2-3 ಅಂಗಡಿಗಳು ಸಿಗುತ್ತೆ ಆ್ಯಂಡ್ ಅಲ್ಲಿ ನಿಮಗೆ ತಿನ್ನೋಕ್ಕೆ ಏನೋ ಐಟಮ್ಸ್ ಬೇಕಂದರೆ ತೊಗೊಳ್ಬೋದು. ಬಟ್ ನನ್ನ ಪ್ರಕಾರ ಐ ವುಡ್ ಸಜೆಸ್ಟ್, ಹೆಂಗೋ ಹೋಟ್ಲಲ್ಲಿ ಕೆಳಗಡೆ ಇದೆ ರೆಸ್ಟೋರೆಂಟು, ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಬಿಡಿ. ಇನ್ಸ್ಟೆಡ್ ಆಫ್ ಅಲ್ಲಿ ಊಟ ಮಾಡಿಬಿಟ್ಟು ಹೊಟ್ಟೆನ ಇದು ಮಾಡ್ಸೋಕ್ಕಿಂತ ರೆಸ್ಟೋರೆಂಟಲ್ಲೇ ಮಾಡಿದ್ರೆ ನಿಮ್ಗೆ ಒಳ್ಳೆಯದು ಚೆನ್ನಾಗಿರುತ್ತೆ. ಸೊ ಇನ್ನು ಇಲ್ಲೇ ಏನು ಮಾಡ್ತೀನಿ, ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್. ಆ್ಯಂಡ್ ನೀವೇನೋ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಚಲೋ ಬಾಯ್ ಗಾಯ್ಸ್.